ಸ್ನೇಹಿತರೆ ನಮಸ್ತೆ. ಜೇನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಾಟಳ್ಳಿ. ಜಮೀರ್ ಅಹಮದ್ ಕರ್ನಾಟಕ ಕಂಡಂಥ ಒಬ್ಬ ಮುತ್ಸದಿ ರಾಜಕಾರಣಿ ಅನ್ನೋದಕ್ಕಿಂತ ಭಾಳ ಆ್ಯಕ್ಟಿವ್ ರಾಜಕಾರಣಿ. ಮುತ್ಸದಿ ಅನ್ನೋದಕ್ಕಿಂತ ಭಾಳ ಕಾಲ ಬೇಕು. ಅಂತಹ ಒಬ್ಬ ಜಮೀರ್ ಅಹಮದ್ ಈಗ ವಿವಾದಕ್ಕೆ ಸಿಗಾಕೊಂಡಿದ್ದಾರೆ. ಅದು ಎಂಥ ವಿವಾದ? ಪಕ್ಷ ದ್ರೋಹದ ವಿವಾದ. ಒಂದು ಯಾವ ರೀತಿ ವಿಚಾರ ಅಂತಂದರೆ, ದಾವಣಗೆರೆಯಲ್ಲಿ ಏಪ್ರಿಲಲ್ಲಿ ಎಲೆಕ್ಷನ್ ನಡೀತು. ಅದರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಶಿವಶಂಕರಪ್ಪ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿತ್ತು. ಇನ್ನೂ 18, 20, 21 ವರ್ಷದ ಬಾಲಕ. ಆ ಬಾಲಕನಿಗೋಸ್ಕರ ಈ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಹೋಗಿ ಕೆಲಸ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು. ಆವಾಗ ದಾವಣಗೆರೆಯಲ್ಲಿ ಒಂದು ವಿಷಯ ನಡೀತು. ಏನು ಅಂತಂದರೆ, ಕಾಂಗ್ರೆಸ್ನಿಂದ ಮುಸ್ಲಿಂ ಅಭ್ಯರ್ಥಿಗೆ ದಾವಣಗೆರೆಯಿಂದ ಟಿಕೆಟ್ ಕೊಡಲಿ ಅಂತ. ಅದನ್ನು ಎಷ್ಟು ಮಟ್ಟಿಗೆ ಹೋಯಿತು ಅಂತಂದರೆ, ಎಲ್ಲ ಹೆಚ್ಚು ಕಡಿಮೆ ಒಂದು 7-8 ಜನ ಮುಸ್ಲಿಂ ಅಭ್ಯರ್ಥಿಗಳು ಅಲ್ಲಿ ನಿಂತ್ಕೊಂಡ್ಬಿಟ್ರು. ದಾವಣಗೆರೆನೇ ಉದ್ಯುಕ್ತವಾದ ವಾತಾವರಣ ಕಾಂಗ್ರೆಸ್ ಮಟ್ಟಿಗೆ ಅಂತ ಹೇಳೋದಾದ್ರೆ. ಅವಾಗ ಜಮೀರ್ ಅಹಮದ್ ಆ್ಯಕ್ಚುಲಿ ಏನು ಮಾಡಿದ್ರು, ಜಮೀರ್ ಅಹಮದ್ಗೆ ಅವಾಗ ಕಾಂಗ್ರೆಸ್ಸು ಗೆಲ್ಲಿಸ್ಕೊಬನ್ನಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಕೆಲಸ ಮಾಡೋದಕ್ಕೆ ಕೇರಳ ಎಲೆಕ್ಷನ್ಗೆ ಕಳಿಸಲಾಗಿತ್ತು. ಕೇರಳ ಎಲೆಕ್ಷನಲ್ಲಿ ಬ್ಯುಸಿಯಾಗಿದೆ ಅಂತ ಜಮೀರ್ ಅಹಮದ್ ಬಗ್ಗೆ ಇವಾಗ ಊಹಾಪೋಹಗಳು ಹೇಳ್ತಾ ಇದ್ದಾವೆ. ನಿಜಕ್ಕೂ ಕೂಡ ಜಮೀರ್ ಅಹಮದ್ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದ್ರ, ಸಮರ್ಥ ಶಿವಶಂಕರಪ್ಪ ಅನ್ನುವ ಬಾಲಕನ ವಿರುದ್ಧವಾಗಿ ಕೆಲಸ ಮಾಡಿದ್ರ, ಅದೇ ವಿಶೇಷ. ಈಗ ಒಂದು ಆಡಿಯೋ ಲೀಕ್ ಆಗಿದೆ. ಆಡಿಯೋದಲ್ಲಿ ಆ ಕಡೆಯಿಂದ ದಾವಣಗೆರೆಯ ಸಿರಾಜ್ ಮಾತಾಡ್ತಾ ಇದ್ದಾರೆ, ಈ ಕಡೆ ಜಮೀರ್ ಅಹಮದ್ ಮಾತಾಡ್ತಾ ಇದ್ದಾರೆ. ಆ ಮಾತಿನ ಸಂಪೂರ್ಣ ಸಾರಾಂಶ ಏನು ಅಂತಂದರೆ, ನೀವು ಯಾವ ಕಾರಣಕ್ಕೂ ಕೂಡ ಮತದಾರರನ್ನ ಮನೆಯಿಂದ ಆಚೆ ಕಡೆ ಬರದಂಗೆ ನೋಡ್ಕೊಳ್ಳಿ, ಅವರಿಗೆ ಯಾವುದೇ ಸೌಲಭ್ಯಗಳನ್ನು ಕಲ್ಪಿಸ್ದಂಗೆ ನೋಡ್ಕೊಳ್ಳಿ. ಯಾಕೆ ಅಂತ ಅವರು ಆಚೆ ಕಡೆ ಬಂದರು ಅಂತಂದರೆ ಅವರು ಕಾಂಗ್ರೆಸ್ಸಿಗೆ ಮತ ಹಾಕ್ತಾರೆ. ಆ ಕಾಂಗ್ರೆಸ್ಸಿಗೆ ಮತ ಹಾಕೋದನ್ನು ತಪ್ಪಿಸ್ಬೇಕು ಅನ್ನೋಂಗಿದ್ರೆ ಅವರು ಮತ ಹಾಕ್ದಂಗೆ ನೋಡ್ಕೊಳ್ಳಿ. ಅಕಸ್ಮಾತ್ ಆಚೆ ಕಡೆ ಬಂದರೂ ಕೂಡ ಅವರು SDPI ಅಭ್ಯರ್ಥಿಗೆ ಮತ ಹಾಕುವಂತ ನೋಡ್ಕೊಳ್ಳಿ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಸಂಭಾಷಣೆ ಆಡಿಯೋ ಲಿಂಕಲ್ಲಿದೆ. ಇದು ಆಡಿಯೋ ಲಿಂಕು ಒರಿಜಿನಲ್ಲಾ ಫೇಕಾ ಅಂತಕ್ಕಂಥದ್ದನ್ನು ಇನ್ನೂ ಸ್ಪಷ್ಟ ಆಗಿಲ್ಲ. ಯಾಕೆ ಅಂತಂದರೆ, ಫೋನಲ್ಲಿ ಯಾರ ಜೊತೆ ಯಾರು ಬೇಕಾದ್ರೂ ಮಾತಾಡ್ಬೋದು. ಇವಾಗ ಎಲ್ಲರೂ ಕೂಡ ರೆಕಾರ್ಡ್ ಮಾಡ್ಕೊಂತಾರೆ. ಆ ರೆಕಾರ್ಡ್ ಎಲ್ಲಿ ಬೇಕಾದ್ರೂ ವೈರಲ್ ಆಗ್ಬೋದು. ಅಷ್ಟಕ್ಕೂ ಕೂಡ ದಾವಣಗೆರೆ ಸಿರಾಜು ಜಮೀರ್ ಅಹಮದ್ಗೆ ಭಾಳ ಕಾಸ ಶಿಷ್ಯ. ಅಂತ ಒಬ್ಬ ಸಿರಾಜ್ ಅವರೇ ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥ ವಿಡಿಯೋನ ಆಡಿಯೋನ ಅಥವಾ ಆಚೆ ಕಡೆ ಬಿಡ್ತಾರೆ ಅಂತಂದರೆ, ಅದು ದಾವಣಗೆರೆ ಜನಗಳನ್ನ ಕೇಳಿ ನೋಡಿದ್ರೆ ಅದು ನಂಬಲಿಕ್ಕೆ ಅಸಾಧ್ಯ. ಯಾಕೆ ಅಂತ ಅಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ಶಿಷ್ಯ ಈ ಸಿರಾಜ್. ಅದೊಂದು ಕಡೆ ಗಿರಲಿ. ಆದರೆ ಇಲ್ಲಿ ನಾವು ಮಾತಾಡಬೇಕಾಗಿರೋದು ಏನು ಅಂತಂದರೆ, ಜಮೀರ್ ಅಹಮದ್ ಅನ್ನೋ ವ್ಯಕ್ತಿತ್ವದ ಬಗ್ಗೆ. ಜಮೀರ್ ಅಹಮದ್ 2004ರಲ್ಲಿ JDSನಿಂದ ಚಾಮರಾಜಪೇಟೆಯಿಂದ ಸ್ಪರ್ಧೆ ಮಾಡ್ತಾರೆ. 2004ರಲ್ಲಿ ಏನಾಗಿತ್ತು, SM ಕೃಷ್ಣ ಅವರ ಹುದ್ದೆ ಖಾಲಿ ಆಗುತ್ತಲ್ಲಿ. ಚಾಮರಾಜಪೇಟೆಯಿಂದ SM ಕೃಷ್ಣ ಅವರು ಗೆದ್ದಿರ್ತಾರೆ. ಅವರು ಹುದ್ದೆ ಖಾಲಿ ಆದ ತಕ್ಷಣಂತೆ ಅವ್ರಿಗೆ ಏನಾಗುತ್ತೆ, ನೆಕ್ಸ್ಟ್ ಆ ಖಾಲಿ ಜಾಗಕ್ಕೆ ಈ ಜಮೀರ್ ಅಹಮದ್ ನಿಂತ್ಕೊಂಡು JDSನಿಂದ ಸ್ಪರ್ಧೆ ಮಾಡಿ ಮೊದಲ ಬಾರಿಗೆ 2004ರಲ್ಲಿ ಗೆಲ್ತಾರೆ. 2004ರಲ್ಲಿ ಗೆಲ್ತಾರೆ, 2008ರಲ್ಲಿ ಗೆಲ್ತಾರೆ, 2013ರಲ್ಲಿ ಕೂಡ ಗೆಲ್ತಾರೆ. 2013ರಲ್ಲಿ ಗೆದ್ದ ನಂತರ 2013ರಿಂದ 2018 ತನಕ ಮಂತ್ರಿ ಕೂಡ ಕೆಲಸ ಮಾಡ್ತಾರೆ JDS ಇದರಲ್ಲಿ. ಅದಾದ ನಂತರ ಈ 2023ರಲ್ಲಿ ಕಾಂಗ್ರೆಸ್ಸಿಗೆ ಬರ್ತಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನ ಪಟ್ಟಾಪಾಳ್ಯದಲ್ಲಿ ಗುರುತಿಸ್ಕೊಂಡಂತಹ ಮೇರು ಹೆಸರುಗಳಲ್ಲಿ ಈ ಜಮೀರ್ ಅಹಮದ್ ಕೂಡ ಹೌದು. ನ್ಯಾಷನಲ್ ಟ್ರಾವೆಲ್ಸ್ ಬಸ್ಸಿನ ಮಾಲೀಕ, ಭಾಳ ದೊಡ್ಡ ಸಾಮ್ರಾಜ್ಯವನ್ನು ಹೊಂದಿದಂತಹ ಈ ಜಮೀರ್ ಅಹಮದ್ ಯಾವುದೇ ವಿಷಯದಲ್ಲೂ ಕೂಡ ಒಂದು ರೀತಿ DK ಶಿವಕುಮಾರನ್ನೇ ಹೋಲುವಂಥ ಮನುಷ್ಯ. ಒಕ್ಕಲಿಗರಲ್ಲಿ ಅಥವಾ ರಾಜಕೀಯದಲ್ಲಿ ಯಾವ ರೀತಿ ಡೈನಮಿಕ್ ಆಗಿ DK ಶಿವಕುಮಾರ್ ನಡ್ಕೊಂಡ್ಬಂದ್ರು, ಅದೇ ರೀತಿ ಅಲ್ಪಸಂಖ್ಯಾತ ವಲಯದಲ್ಲಿ, ಮುಸ್ಲಿಮರ ವಲಯದಲ್ಲಿ, ಸಂಘಟನೆ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಜಮೀರ್ ಅಹಮದ್ ಕೂಡ ಅಷ್ಟೇ ಡೈನಮಿಕ್ ಆಗಿ ನಡ್ಕೊಂಡ್ಬಂದಂಥವ್ರು. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅಂತಂದರೆ ಅಹಿಂದ ಕಾನ್ಸೆಪ್ಟಲ್ಲಿ, ಅಹಿಂದ ಅಲ್ಪಸಂಖ್ಯಾತರ ಒಂದು ಬರ್ತಲ್ಲ, ಅದರಲ್ಲಿ ಸಿದ್ದರಾಮಯ್ಯ ಮುಖ್ಯವಾಗಿ ನಂಬ್ಕೊಂಡಿದ್ದೆ ಈ ಜಮೀರ್ ಅಹಮದ್ನ. ಅಂತ ಜಮೀರ್ ಅಹಮದ್ ಯಾರ ಸೂಚನೆಗೆ ಮೇರೆಗೆ ಈ ಥರ ಕೆಲಸ ಮಾಡಿರ್ಬೋದು ಅಂತ ಹುಡುಕಕ್ಕೆ ಹೋದರೆ, ಸಿದ್ದರಾಮಯ್ಯನವರೇ ಭಾಳ ಕಷ್ಟಪಟ್ಟು ಸಮರ್ಥನ ಗೆಲ್ಲಿಸ್ಕೋಬೇಕು ಅಂತ ಹೊರಟಾಡ್ತಾ ಇದ್ರು. ಅಂಥ ಸಮಯದಲ್ಲಿ ಸಿದ್ದರಾಮಯ್ಯನವರ ಖಾಸಾ ಶಿಷ್ಯ ಜಮೀರ್ ಅಹಮದ್ ಈ ರೀತಿ ಕೆಲಸ ಮಾಡ್ತಾರೆ ಅಂತಂದರೆ ನಂಬಲಿಕ್ಕೆ ಅಸಾಧ್ಯ. ಆ ಒಂದು ವೇಳೆ ಮೂಲದ ಪ್ರಕಾರ ಜಮೀರ್ ಅಹಮದ್ ಕೇರಳದ ಚುನಾವಣೆಯನ್ನು ಬಿಟ್ಟು ಮಧ್ಯೆ ಒಂದು 4 ದಿವಸ ಒಂದು ದಾವಣಗೆರೆಯಲ್ಲಿ ಕೂತ್ಕೊಳ್ತಾ ಹೋಗಿದ್ರೆ ಸಮರ್ಥ ಗೆಲ್ಲೋದಕ್ಕೆ ಸಾಧ್ಯನೇ ಇರ್ತಿಲ್ಲ. ಅಷ್ಟರ ಮಟ್ಟಿಗೆ SDPI ಕೆಲಸ ಮಾಡ್ತಿತ್ತು. SDPI ಪಕ್ಷ ಯಾವುದು? ಮುಸ್ಲಿಮರ ಒಂದು ಅಧಿಕೃತವಾದ ಪಕ್ಷ SDPI. ಆ SDPIನ ಬಿಟ್ಟು SDPIನ ಎಲ್ಲರೂ ಕ್ಯಾಂಡಿಡೇಟ್ ಹಾಕೋದು ಅಂತಂದರೆ ಅಲ್ಲಿ ಮುಸ್ಲಿಮರುಗಳು ಬೇರೆ ಯಾರಿಗೂ ಓಟ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ವಾತಾವರಣದಲ್ಲೂ ಕೂಡ ದಾವಣಗೆರೆಯಲ್ಲಿ SDPI ಅಂತ ಅಭ್ಯರ್ಥಿ ಇದ್ದರೂ ಕೂಡ ಜಮೀರ್ ಅಹಮದ್ ಕಾರಣಕ್ಕೋಸ್ಕರ ಮುಸ್ಲಿಮರು ಬಂದು ಕಾಂಗ್ರೆಸ್ ಕೈ ಹಿಡಿದ್ಬಿಟ್ಟು ಸಮರ್ಥನೆ ಗೆಲ್ಲಿಸಿದ್ದಾರೆ. ಇದು ವಾಸ್ತವ. ಒಂದು ವೇಳೆ ಇನ್ನೊಂದು ಏನು ಟಾಕಣಿತಾರೆ ಅಂದರೆ, ಒಂದು ವೇಳೆ ಜಮೀರ್ ಅಹಮದ್ ಆ ರೀತಿ ಕೆಲಸ ಮಾಡಿದ್ರೆ ತಪ್ಪೇನು? ಯಾಕೆ ಅಂತಂದರೆ, ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವರ ಜಾಗೀರ. ದಾವಣಗೆರೆಯಲ್ಲಿ ಅವ್ರದೇ ನಡಿಬೇಕಾ? ಬೇರೆ ಇನ್ಯಾರ್ದು ನಡೆಯಂಗೆ ಇಲ್ವಾ? ಹಂಗಂತೇಳಿ ಪಕ್ಷದ ನಡುವೆ ನಮಗೆ ಅಲ್ಪಸಂಖ್ಯಾತರಿಗೆ ಒಂದು ಸ್ಥಾನ ಕೊಡಿ ಅಂತ ಕೇಳಂಗೆ ಇಲ್ವಾ? ಆ ಕೇಳಿದಕ್ಕೋಸ್ಕರ ಕಂಪ್ಲೀಟಾಗಿ ಇಡೀ ಮುಸ್ಲಿಂ ಸಮುದಾಯವೇ ತಿರುಗಿಬಿದ್ದಾಗ ಜಮೀರ್ ಅಹಮದ್ ಕೂಡ ಹೆಂಗೆ ಹೊರತಾಗ್ತಾರೆ? ಹೊರತಾಗಬಾರ್ದು ಕೂಡ. ಯಾಕೆ ಅಂತಂದರೆ, ಅವರ ಹಕ್ಕುಗಳನ್ನು ಕೇಳುವಾಗ, ಒಂದು ಸಾಮುದಾಯಿಕವಾದ ಹಕ್ಕುಗಳನ್ನು ಕೇಳುವಾಗ ಯಾರು ಕೂಡ ಹಿಂದೆ ಮುಂದೆ ನೋಡೋಕೆ ಹೋಗಬಾರ್ದು. ಆ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅಲ್ಲಿಯ ಸಮರ್ಥನ ಸೋಲಿಸೋದಕ್ಕೆ ಕೆಲಸ ಮಾಡಿದ್ದಾರೆ ಅಂತ ಊಹೆ ಮಾಡ್ಕೊಂಡಿದ್ರು ಕೂಡ ಆ ಊಹೆ ಕೂಡ ಸರಿದ್ದೆ.
ಯಾಕೆ ಅಂತಂದರೆ ಆ ಥರದ ಒಂದು ಬಂಡಾಯವನ್ನು ಮಾಡಲಿಲ್ಲ ಅಂತಂದರೆ ಈ ಅಲ್ಪಸಂಖ್ಯಾತರಾಗಿರ್ಬೋದು ದಲಿತರ ವಿಷಯ ನೋಡುತ್ತಲೇ ಇದ್ದೀವಿ. ದಲಿತರ ವಿಚಾರದಲ್ಲಿ ಈಗ ಸಾಧ್ಯತೆ ಇತ್ತು, CM ಆಗಲಿಕ್ಕೆ ಸಾಧ್ಯತೆ ಇತ್ತು. ಪರಮೇಶ್ವರ್ ಇದ್ರು, SC ಮಹದೇವಪ್ಪ ಇದ್ರು, ಖರ್ಗೆ ಇದ್ರು, ಎಂತೆಂಥ ಹೆಸರುಗಳಿದ್ದಾಗಲೂ ಕೂಡ ಈಗಲೂ ಕೂಡ ದಲಿತರಿಗೆ ಮೋಸ ಆಗ್ತಾನೆ ಇದೆ. ಅದೇ ರೀತಿ ಮೋಸ ಅಲ್ಪಸಂಖ್ಯಾತರಲ್ಲೂ ಕೂಡ ಮುಸ್ಲಿಮರಿಗೂ ಕೂಡ ಆಗ್ತಾನೆ ಇದೆ. ಕಾಂಗ್ರೆಸ್ಸು ಈ ರೀತಿಯ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸವನ್ನು ಎಷ್ಟು ವರ್ಷ ಅಂತ ಸಹಿಸ್ಕೋಬೇಕು ನಾಯಕರುಗಳು? ಯಾರೋ ಒಬ್ಬ DK ಶಿವಕುಮಾರ್ಗೋಸ್ಕರ, ಯಾರೋ ಒಬ್ಬ ಸಿದ್ದರಾಮಯ್ಯಗೋಸ್ಕರ, ಯಾರೋ ಒಬ್ಬ ರಾಹುಲ್ ಗಾಂಧಿಗೋಸ್ಕರ ತಮ್ಮ ಸಮುದಾಯಕ್ಕೆ ಮೋಸ ಮಾಡೋಕ್ಕಾಗತ್ತಾ? ಈ ರೀತಿಯ ಚರ್ಚೆಯಲ್ಲಿ ಖಂಡಿತವಾಗಿಯೂ ಮುನ್ನೆಲೆ ಬರತಕ್ಕಂಥದ್ದು, ಒಂದು ವೇಳೆ ಜಮೀರ್ ಅಹ್ಮದ್ ಆ ಕೆಲಸ ಮಾಡಿದ್ದಾರೆ ಅಂತಂದರೆ ಆ ಕೆಲಸ ಸರಿಯಾದ್ದೇ. ಅದನ್ನು ಮಾಡಬೇಕು ಅನ್ನೋಂಗಿದೆ. ಅವರು ರಾಜಾರೋಷ ಕೂಡ ಮಾಡಬಲ್ಲಾದಂತಹ ವ್ಯಕ್ತಿತ್ವ ಜಮೀರ್ ಅಹ್ಮದ್ ತುಂಬ ಕಲರ್ಫುಲ್ ಆದಂಥ ವ್ಯಕ್ತಿತ್ವ. ಅವ್ರ ಮಾತುಗಳಾಗಿರ್ಬೋದು, ಅವ್ರ ನಡೆ ಆಗಿರ್ಬೋದು, ಅವ್ರ ರಾಜಕೀಯ ಆಗಿರ್ಬೋದು, ಒಂದು ರೀತಿ ಡೈನಾಮಿಕ್ ಅಂದರೆ ಡೈನಾಮಿಕ್. ನಾನು ಇಂಥದ್ದು ಮಾಡ್ತೀನಿ, ಅದೇನು ಮಾಡ್ತೀನಿ ಮಾಡ್ಕೊ ಹೋಗಿ ಅನ್ನೋಂಥದ್ದು ಮನುಷ್ಯ. ಅವ್ರು ಈ ರೀತಿ ಕದ್ದು ಮುಚ್ಚಿ ಮಾಡ್ತಕ್ಕಂಥ ಯಾವ ಮನುಷ್ಯ ಅಲ್ವೇ ಅಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವ್ರ ಪಾಳ್ಯದಲ್ಲಿ ಅಷ್ಟು ಗಟ್ಟಿಯಾಗಿ ನಿಂತಿದ್ದು. ಇವಾಗ ಮುಖ್ಯವಾಗಿ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅಂತಂದರೆ, ಈಗ ನಾಳೆ 3ನೇ ತಾರೀಕು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಜನ ಮಂತ್ರಿಗಳು ಕೂಡ ಬರ್ತಾರೆ. ಅದರಲ್ಲೂ ಕೂಡ 5 ಬಾರಿ ಚಾಮರಾಜಪೇಟೆಯಿಂದ ಸ್ಪರ್ಧೆ ಮಾಡಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆಗಿರತಕ್ಕಂಥ ಜಮೀರ್ ಅಹ್ಮದ್ ಅವ್ರನ್ನ ಅಲ್ಪಸಂಖ್ಯಾತರ ಕೋಟಾದಿಂದ ಸೈಡಿಗೆ ಸರಿಸಬೇಕು ಅಂತ ನಡೀತಾ ಇರತಕ್ಕಂಥ ಹುನ್ನಾರಗಳಲ್ಲಿ ಇದು ಭಾಳ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕೆಂತಂದರೆ ಜಮೀರ್ ಅಹ್ಮದ್ ಯಾರಿಗೂ ಮಾತು ಕೇಳ್ತಿರ್ತಕ್ಕಂಥ ಮನುಷ್ಯ. ಕಾಂಗ್ರೆಸ್ನಲ್ಲಿ ಇದೊಂದು ಮಾತ್ರ ಯಾವ ಕಾರಣಕ್ಕೂ ನಡೆಯೋದಿಲ್ಲ. ಕಾಂಗ್ರೆಸ್ಸಲ್ಲಿ ಯಾವ ಕಾರಣಕ್ಕೂ ಕೂಡ ನಂದೇ ಮಾತಿದೆ, ನಂದೇ ಸ್ವಂತ ಶಕ್ತಿ ಇದೆ, ನಂದೇ ಸ್ವಂತ ಬಲ ಇದೆ ಅಂತಕ್ಕಂಥ ವ್ಯಕ್ತಿಯನ್ನು ತುಳಿಯೋದರಲ್ಲಿ ಕಾಂಗ್ರೆಸ್ ಪಕ್ಷ ಎತ್ತಿದ ಕೈ. ಅಂತಹ ಸ್ವಂತ ಶಕ್ತಿ ಇರತಕ್ಕಂಥ ಜಮೀರ್ ಅಹ್ಮದ್ನ ಮೂಲೆ ಗುಂಪು ಮಾಡಬೇಕು. ಈ ಸತಿ ಸಚಿವ ಸ್ಥಾನ ಸಿಗದಂಗೆ ನೋಡ್ಕೊಂಡ್ರೆ ಸಾಕು, ಅವರ ರಾಜಕೀಯ ಅಧ್ಯಾಯ ಮುಗಿದಂತೆ. ಯಾಕೆಂದ್ರೆ ಆ ಕಡೆ JDSಗೆ ಹೋಗೋಕ್ಕಾಗಲ್ಲ, JDSಗಂತ ಒಂದು ಫೇಮ್ ಕೂಡ ಇಲ್ಲ. ಈ ಕಡೆ BJPಗಂತೂ ಸಾಧ್ಯನೇ ಇಲ್ಲ. ಇನ್ನು ಕಾಂಗ್ರೆಸ್ಸಲ್ಲಿ ಮುಗಿಸ್ಬಿಟ್ರೆ ಇವರು ಅಲ್ಪಸಂಖ್ಯಾತರ ಧ್ವನಿಯನ್ನು ಅಡಗಿಸ್ದಂಗೆ. ಈ ರೀತಿಯ ಪ್ಲ್ಯಾನ್ನ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಅಂದರೆ ಲೆಕ್ಕಾಕಿ ಜಮೀರ್ ಅಹ್ಮದ್ ಅವರ ಶಕ್ತಿ ಎಷ್ಟಿದೆ ಅಂತ. ಸೊ ಹೀಗಿದ್ದಾಗ ಜಮೀರ್ ಅಹ್ಮದ್ ಶಕ್ತಿ ಇರೋದು ಒಂದು ವೇಳೆ ಕುಂದಿಸಿದ್ದೇ ಆಗಿದೆ, ಕೇವಲ ಅದು ಚಾಮರಾಜಪೇಟೆ ಮಾತ್ರ ಅಲ್ಪಸಂಖ್ಯಾತರಿಗೆ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೋಬೇಕಾಗಿಲ್ಲ. ಯಾಕೆಂದರೆ ಜಮೀರ್ ಅಹ್ಮದ್ ಅವರ ಶಿಷ್ಯಂದರು ಕರ್ನಾಟಕದಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ. ದಾವಣಗೆರೆ ಸಿರಾಜ್ ಇದ್ದಂಗೆ ಎಲ್ಲ ಕಡೆ ಇದ್ದಾರೆ. ಆಗಿರುವಾಗ ಜಮೀರ್ ಅಹ್ಮದ್ ಅವ್ರನ್ನ ಗೆದ್ದಾಕತ್ತರ ಇಲ್ಲ, ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು ಗೌರವಿತವಾಗಿ ನಡೆಸ್ಕೊಳ್ತಾ ಈ ಕಾಂಗ್ರೆಸ್ಸು. ಅದನ್ನು ತಿಳ್ಕೊಳ್ಳೋಕೆ 2 ದಿವಸ ಕಾಯಬೇಕು. ಧನ್ಯವಾದಗಳು.